ದವಾಖಾನೆಗಳು ಎಲ್ಲ ಮುಗಿದ ನಮ್ಮ ಪಚ್ಚಿ ಹಿಂಗೆ ಹಿಡಿದು ಮತ್ತೆ ಮಾಡ್ಕೊಳ್ಳೋಟ್ನಾಗ ಹೆಂಗೆ ಮಾಡ್ಕೊಂಡ್ರು ನೀ ತತ್ತಂಗಿಲ್ಲ ಒಟ್ಟು ಈಗ ಅತಿ ಹೊಡಿ ಮಾಡ್ಕೊಳ್ದಾಗ ಏ ಮಾವ ಹೋಗಿ ಬಂದಿನೆಲ್ಲ ಎಲ್ಲಿ ಬೇಕಾದ್ರೆ ದವಾಖಾನೆ ತೊಗೊಂತೀವಿ ಅಂತ ನೀನು ಹೋಗಕ್ಕೆ ಏನಾಕತ್ತೆ ನಾವು ನಮ್ಮ ಹುಡುಗ ಇದನ್ನೇನು ತಂದು ಕೊಟ್ರೆ ಈಗ ನನಗೆ ಅದು ಬದಲ್ರಿ ಮತ್ತೆ ಏನಿತ್ತು ನೋವು ಎದ್ದಿಲ್ಲ ಇಲ್ಲಿ ಒಟ್ಟು ಸ್ವಲ್ಪ ಇದನ್ನ ಇದು ಮಾಡಿಬಿಟ್ಟು ಇದನ್ನ ಆಗಿದ್ರೆ ಟೈಪ್ ನಂದು ಇನ್ನೊಬ್ರಿಗೆ ತೋರ್ಸಾಕ್ ಬರೋರು ಏನು ಹೇಳ್ತೀರಿ ನೀವು ಬಾ ಅಂತಿರು ಹಂಗಲ್ಲ ನಿಮಗೆ ಆಗಿದ್ದ ಹೇಳೋದಲ್ರಿ ಅವ್ನು ಕರ್ಕೊಂಡು ಬರ್ಕೊಂಡು ಈಗ ಯಾರು ಪೇಷಂಟ್ ತಂದಿರಲಿ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿಗೆ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಕ್ಕಿ ಮಾತನಾಡ್ತಾ ಇದ್ದೀನಿ. ಹೆಂಗಿದ್ರೆ ಎಲ್ಲರೂ ಮಸ್ತ್ ಅದ್ರ ಅನ್ಕೋತೀನಿ. ನಾ ಇವತ್ತು ಬಂದನಿ ನಮ್ಮ ರಬಕೈಬನಾಟಿ ತಾಲೂಕಿನ ಯಲ್ಲಟಿ ಗ್ರಾಮದಲ್ಲಿರುವಂತಹ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ತಿಂಗಳಿಗೆ ಒಂದ್ಸಲ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದು ಏನಪ್ಪಾ ಅಂದ್ರೆ ನೇತ್ರಾಮೃತ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಯಾರು ನಡೆಸ್ತಾರೋ, ಎದಕ್ಕೋಸ್ಕರ ನಡೆಸ್ತಾರೋ, ಇದರಿಂದ ಏನೇನ್ ಬೆನಿಫಿಟ್ಸ್ ಐತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನೋ ಬರ್ರಿ. ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ನಿಯಮಿತ ಬನಹಟ್ಟಿ ಬ್ಯಾಂಕಿನವರು ನಡೆಸಾಕತ್ತಾರೆ. ಕೊಲ್ಲಾಪುರದ ಶ್ರೀ ಕನೇರಿ ಮಠದ ಸ್ವಾಮೀಜಿಗಳು ಇಲ್ಲೇ ಬಂದಿರ್ತಾರೆ. ಹೋದ ತಿಂಗಳು ಪಂಚಗವ್ಯ ಆಧಾರಿತ ತಪಾಸಣಾ ಶಿಬಿರವನ್ನ ನಡೆಸಿದ್ರಿ. ಅದೇ ರೀತಿ ಈ ತಿಂಗಳು ಕೂಡ ಈ ಕಾರ್ಯಕ್ರಮವನ್ನ ನಡೆಸಾಕತ್ತಾರೆ. ಕನೇರಿ ಸಿದ್ದಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಕಣ್ಣಿನ ಸಮಸ್ಯೆ, ಕೀಲು ನೋವು, ಸಂಧಿವಾತ ಇತ್ಯಾದಿ ತೊಂದರೆಗಳಿಗೆ ಪಂಚಗವ್ಯ ಆಧಾರಿತ ಉಪಚಾರ ಸಲಹೆಯನ್ನು ನೀಡಲಾಗ್ತೈತ್ರಿ. ಪಂಚಗವ್ಯ ಆಧಾರಿತ ಕಣ್ಣಿನ ಟ್ಯೂಬ್ ಒಂದ್ ಇರ್ತೈತ್ರಿ, ಅದು ಕಣ್ಣಿಗೆ ಹಾಕ್ತಾರ್ರಿ. ಅದರಿಂದ ನಿಮ್ಮ ಕಣ್ಣಿನ ನೋವು ಹಾಗೆ ಕಣ್ಣಿನ ಪರಿಗಳು ಇದ್ದರೆ ಕ್ಲಿಯರ್ ಆಗ್ತೈತ್ರಿ. ಹಾಗೆ ಕಣ್ಣಿಗೆ ಯಾವ್ದಾದ್ರು ನೋವಿನ ಸಮಸ್ಯೆ ಇತರ ಅದು ಕೂಡ ಕಮ್ಮಿ ಆಗ್ತೈತ್ರಿ. ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಒಂಥರ ಸುಳ್ಳು ಅನ್ಸಿತ್ರಿ. ಆದ್ರೆ ಹೋದ್ ತಿಂಗಳು ಒಬ್ರು ಅಜ್ಜಾರ್ ಬಂದಿದ್ರಿ. ಅವರ ಎರಡೂ ಕಾಲಿನ ಮಂಡಿ ನೋವಿನ ಸಮಸ್ಯೆ ಇತ್ರಿ. ಹೋದ್ ತಿಂಗಳು ಬಂದಾಗ ಅವರು ಔಷಧ ಮತ್ತು ಗುಳಿಗೆಯನ್ನ ತೆಗೆದುಕೊಂಡು ಹೋಗಿದ್ರಿ. ಆದ್ರೆ ಈ ತಿಂಗಳು ಬಂದಾಗ ಅವ್ರ ಕಾಲ್ ನೋವು ಕಮ್ಮಿ ಆಗಿತ್ತಂತ. ಇದಕ್ಕೆ ಇಂತಿಷ್ಟು ದಿನಗಳ ಕಾಲ ಅಂತ ಹೇಳಿ ಟ್ರೀಟ್ಮೆಂಟ್ ಇರ್ತೈತ್ರಿ. ಟ್ರೀಟ್ಮೆಂಟ್ ಅಂದ್ರೆ ಅಂತದೇನ ಇರಂಗಿಲ್ರಿ. ಔಷಧ ಮತ್ತು ಆಯುರ್ವೇದಿಕ್ ಗುಳಿಗೆಯನ್ನ ಕೊಡ್ತಾರ್ರಿ. ಅವರು ಹೇಳಿದ ರೀತಿ ಆ ಗುಳಿಗೆ ಮತ್ತು ಔಷಧಿಗಳನ್ನ ತಗೊಂಡ್ರೆ ನಿಮ್ಮ ಮಂಡಿ ನೋವು ಹಾಗೂ ಕಣ್ಣಿನ ನೋವಿನ ಸಮಸ್ಯೆ ಕಮ್ಮಿ ಆಗ್ತೈತ್ರಿ. ನಾವು ಕೂಡ ಇಲ್ಲಿ ಬಂದು ಕಣ್ಣಿನ ಔಷಧಿಯನ್ನ ಹಾಕೊಂಡಿವ್ರಿ. ಈ ಕಾರ್ಯಕ್ರಮವು ಪ್ರತಿ ತಿಂಗಳ 22ನೇ ತಾರೀಕು ಇರ್ತೈತ್ರಿ. ಇವತ್ತು 22ನೇ ತಾರೀಕು ಆತ್ರಿ. ಮತ್ತೆ ಮುಂದಿನ ತಿಂಗಳ 22ನೇ ತಾರೀಕು ಅವರು ಬರ್ತಾರ್ರಿ. ನೀವು ಕೂಡ ಬರೋರಿದ್ರ ಒಮ್ಮೆ ಇಲ್ಲಿ ಭೇಟಿ ಕೊಡಿ. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಶಸ್ತ್ರಚಿಕಿತ್ಸೆ 6 ತಿಂಗಳು ನಂತರ ಮತ್ತು 5 ವರ್ಷದ ಮಗುವಿನಿಂದ 100 ವರ್ಷದ ವಯೋವೃದ್ಧರು ಸಹ ಕಣ್ಣಿನ ನೇತಾಮೃತವನ್ನ ಹಾಕಿಸ್ಕೋಬಹುದು. ಸುಮಾರು 6 ತಿಂಗಳವರೆಗೆ ಅವರು ಬರ್ತಾರ್ರಿ. ಕಂಟಿನ್ಯೂ ಅಲ್ರಿ, ತಿಂಗಳಿಗೊಮ್ಮೆ ಬರ್ತಾರ್ರಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಂಗಿಲ್ರಿ. ಯಾಕಪ್ಪ ಅಂದ್ರೆ ಇದು ಆಯುರ್ವೇದಿಕ್ ಐತ್ರಿ. ನೀವು ಕೂಡ ಬರೋರಿದ್ರ ಮುಂದಿನ ತಿಂಗಳ 22ನೇ ತಾರೀಕು ಈ ಮಠಕ್ಕೆ ಬರ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೇನ್ರಿ. ಅಲ್ಲಿವರೆಗೂ ಟಾಟಾ ಬಾಬಾ, ಟೇಕ್ ಕೇರ್, ಧನ್ಯವಾದಗಳು.